ರ್ಯಾಪಿಡೋ ಬೈಕ್ ಚಾಲಕನ ನಿರ್ಲಕ್ಷ್ಯದಿಂದ ಯುವತಿಗೆ ಗಂಭೀರವಾದಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೈಕಿನಿಂದ ಬಿದ್ದು ಸಾನಿ ಕೃಷ್ಣ ಮೇಲೆ ಟ್ರ್ಯಾಕ್ಟರ್ ಹರಿದು ಬಿಟ್ಟಿದೆ. ರ್ಯಾಪಿಡೋ ಬೈಕ್ ಚಾಲಕನ ಒಂದೇ ಒಂದು ನಿರ್ಲಕ್ಷ್ಯದಿಂದ ಯುವತಿಯ ಸ್ಥಿತಿ ಗಂಭೀರ ಆಗಿದೆ. ಬೈಕ್ನಲ್ಲಿ ಬಿದ್ದಿದ್ದಾರೆ ಸಾನಿ ಕೃಷ್ಣ ಅಂತ. ಅವರ ಮೇಲೆ ಟ್ರ್ಯಾಕ್ಟರ್ ಹರಿದೋಗಿದೆ. ಯುವತಿಯ ಎದೆ ಮತ್ತು ಕೈ ಮೂಳೆಗಳು ಕೂಡ ಗಂಭೀರವಾದಂಥ ಮುರಿತ ಕಂಡಿದೆ. ಚಿಕಿತ್ಸೆಗಾಗಿ ಈಗಾಗಲೇ 20 ಲಕ್ಷ ರೂಪಾಯಿ ಖರ್ಚಾಗಿದೆ. ಸೌಜನ್ಯಕ್ಕೂ ಕೂಡ ಬಾರದ ಈ ರ್ಯಾಪಿಡೋ ಕಂಪನಿ ವಿರುದ್ಧ ಅಸಮಾಧಾನ ಹೊರಗಾಗ್ತಿದ್ದಾರೆ. ಸಹಾಯ ಮಾಡದೆ ಕೈ ತೊಳ್ಕೊಂಡಿದೆ ಈ ಕಂಪನಿ, ರ್ಯಾಪಿಡೋ ಕಂಪನಿ ಅಂತ ದೂರು ಕೊಡ್ತಿದ್ದಾರೆ. ಪಿಎಂ ಹಾಗೂ ಸಿಎಂಗೆ ನ್ಯಾಯಕ್ಕಾಗಿ ಈ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಜೀವನ್ ಭೀಮಾನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅವರ ಸ್ಥಿತಿ ಗಂಭೀರವಾಗಿಬಿಟ್ಟಿದೆ. ಗಂಭೀರವಾದಂಥ ಮೂಳೆಗಳ ಮುರಿತ ಆಗಿದೆ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಆಸ್ಪತ್ರೆಯ ಬೆಡ್ಡಿನಲ್ಲಿ ಮುತ್ಕೊಂಡು ಇದು ICU ಮಲಗಿದ್ದಾರೆ. ಅಲ್ಲೂ ಕೂಡ ಬದುಕ್ತೀನಿ ಅನ್ನುವಂಥ ಒಂದು ವಿಶ್ವಾಸ ಇದೆ. ನನಗೆ ಯಾರಾದರೂ ಸಹಾಯ ಮಾಡಿ ಅನ್ನುವಂಥ ಹಾತುರಿತಿರುವಂಥ ಜೀವ ಕಾಡ್ಬೋದು. ರ್ಯಾಪಿಡೋ ಬೈಕ್ನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾರಲ್ಲ, ಇದರಲ್ಲಿ ಹೋಗೋ ಸಂದರ್ಭದಲ್ಲಿ ರ್ಯಾಪಿಡೋ ಕ್ಯಾಪ್ಟನ್ ಅಂತ ಕರೀತಾರೆ. ಯಾರು ಬೈಕ್ ಓಡಿಸ್ಕೊಂಡು ಹೋಗ್ತಾನೆ ಆ ರೈಡರು, ಆತನ ನಿರ್ಲಕ್ಷ್ಯದಿಂದ ಅಪಘಾತ ಆಗುತ್ತೆ. ಅಪಘಾತ ಆಗ್ತಿದ್ದಂತೆ ಟ್ರ್ಯಾಕ್ಟರ್ ಆಕೆಯ ಮೇಲೆ ಹರಿದು ಬಿಡುತ್ತೆ. ಸಂಪೂರ್ಣವಾದಂಥ ಗಂಭೀರ ಪರಿಸ್ಥಿತಿ ಆಕೆಗೆ. ಆದರೆ ಆ ಕಂಪನಿ ಈವರೆಗೂ ಬಂದು ಪರಿಹಾರವು, ಇನ್ಶೂರೆನ್ಸು ಅಥವಾ ಇನ್ನೇನಾದರೂ ಸಹಾಯಕ್ಕೆ ಧಾವಿಸುತ್ತಾ ಅಂತಂದರೆ ಇಲ್ಲವೇ ಇಲ್ಲ. ಆಕ್ಚುಲಿ ಧಾವಿಸ್ಬೇಕು, ಜವಾಬ್ದಾರಿ ಅವ್ರದ್ದು ಇರುತ್ತೆ, ವಹಿಸ್ಕೊಳ್ಬೇಕಾಗತ್ತೆ. ಆದರೆ ಏನೂ ಇಲ್ಲದೆ ಆ ಕುಟುಂಬ ಈಗ ಮರುಗ್ತಾ ಇದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳ ಮೊರೆ ಹೋಗಿ ನಮಗೆ ಸಹಾಯಕ್ಕೆ ಬನ್ನಿ ಅಂತ ಕೇಳ್ಕೊಂತಿದ್ದಾರೆ. ಈಗಾಗಲೇ ಜೀವನ್ ಭೀಮಾನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪ್ರಮುಖವಾಗಿ ರ್ಯಾಪಿಡೋ ಬುಕ್ಕನ್ನು ಮಾಡಿರ್ತಾರೆ ಯುವತಿ. ಹೋಗಬೇಕು ಅಂತ ಅರ್ಜೆಂಟಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ. ಈ ರ್ಯಾಪಿಡೋಗೆ ಸಂಬಂಧ ಇರ್ಬೋದು, ಊಬರ್ ಇರ್ಬೋದು, ಈ ರೀತಿಯಾದಂಥ ಬೈಕ್ಗಳ ಮೂಲಕವಾಗಿ ಟ್ಯಾಕ್ಸಿ ಸೇವೆಗಳನ್ನು ಏನೇನು ಕೊಡ್ತಾರೆ, ಇದರ ವಿರುದ್ಧ ದೊಡ್ಡ ಮಟ್ಟದ ಕಾನೂನಾತ್ಮಕ ಒಂದು ಹೋರಾಟ ಇದೆ. ಆಟೋದವರು ಇದನ್ನು ಒಪ್ಪೋದಿಲ್ಲ, ನಮ್ಮ ಜೀವನಕ್ಕೆ ಅಡ್ಡಿಪಡಿಸುತ್ತೆ, ಮತ್ತು ಸರಿಯಾದ ರೀತಿಯಾಗಿ ಅಲ್ಲವೇ ಅಲ್ಲ. ಯಾಕಂತಂದರೆ ಎಲ್ಲೋ ಬೋರ್ಡ್ಗಳಿರುವಂಥ ಬೈಕ್ಗಳು ಓಡಿಸ್ತಾ ಇಲ್ಲ ಇವರು, ನಾರ್ಮಲ್ ನಂಬರ್ ಪ್ಲೇಟಿನೇ, ಅದನ್ನು ಮೂಲಕವಾಗಿಯೇ ಟ್ಯಾಕ್ಸಿ ರೀತಿಯಾಗಿ ಬಳಕೆ ಮಾಡೋದು ಇದು ಸರಿಯಲ್ಲ. ನಾವು ಹೆಚ್ಚಿನ ಟ್ಯಾಕ್ಸ್ ಕಟ್ತೀವಿ ಅಂತ ಆಟೋ ಸೇರಿದಂತೆ ಇತರ ಟ್ರಾವೆಲ್ ಏಜೆನ್ಸಿಗಳ ಆರೋಪ ಆಯಿತು. ಅಂದರೆ ಎಷ್ಟರ ಮಟ್ಟಿಗೆ ಈ ರ್ಯಾಪಿಡೋ ಅನ್ನುವಂಥ ಕಂಪನಿಗಳು ಸೇಫ್ ಆಗಿರುತ್ತೆ ಅನ್ನೋ ಪ್ರಶ್ನೆ ಇತ್ತು. ನೋಡಿ, ಬೈರಸಂದ್ರದಿಂದ ಬೊಮ್ಮಲೂರು ಕಚೇರಿಗೆ ಸಾನಿ ಇವರು ಹೊರಡ್ತಾ ಇದ್ರು. ಕಚೇರಿ ತಲುಪಲು ರ್ಯಾಪಿಡೋ ಬುಕ್ ಮಾಡ್ತಾರೆ. ಇವರು ಅರ್ಜೆಂಟಾಗಿ ಹೋಗೋದಿರುತ್ತೆ, ಅದನ್ನು ಬುಕ್ ಮಾಡೋ ಕೆಲಸ ಮಾಡ್ತಾರೆ. ಆದರೆ ಆರಂಭದಿಂದಲೇ ಯುವತಿ ಜೀವನ ಜೊತೆ ಒಂದು ರೀತಿ ವಿಚಾರಗಳಾಗ್ತಾ ಇತ್ತು. ಮೆಲ್ಲನೆ ಚಲಾಯಿಸುವಂತಂದ್ರೆ ಆತ ಉಡಾಫೆ ಉತ್ತರ ಕೊಡುವುದಂತೆ. ಟ್ರ್ಯಾಕ್ಟರ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಸಡನ್ ಆಗಿ ಬ್ರೇಕ್ ಹಾಕ್ಬಿಡ್ತಾನೆ ಆತ. ರಸ್ತೆಯಲ್ಲೇ ಸ್ಕಿಡ್ ಆಗಿ ರ್ಯಾಪಿಡೋ ಬೈಕ್ ಬಿದ್ದು ಬಿಡುತ್ತೆ. ಬಿದ್ದಂತ ಯುವತಿ ದೇಹದ ಮೇಲೆ ಆ ಟ್ರ್ಯಾಕ್ಟರ್ ಏನು ಓವರ್ಟೇಕ್ ಮಾಡಕ್ ಹೋಗಿದ್ನಲ್ಲ, ಅದು ಹರಿದೇ ಹೋಗ್ಬಿಡುತ್ತೆ. ಎಂಥ ಪರಿಸ್ಥಿತಿ ನೋಡಿ. ಬೈಕ್ ಹತ್ತುತ್ತಿದ್ದಂತೆಯೇ ಒಂದಿಷ್ಟು ಆತನ ನಡವಳಿಕೆ, ಆತ ಓಡಿಸೋದು ಭಯ ಹುಟ್ಟಿಸೋ ಥರ ಇರುತ್ತೆ. ನಿಧಾನಕ್ಕೆ ಹೋಗು, ಆರಾಮಾಗಿ ಹೋಗು ಅಂತಂದರೆ ಆತನಿಗೆ ಹೇಳಿದರೆ ಉಡಾಫೆ ಉತ್ತರ ಕೊಟ್ಟು ಓವರ್ಟೇಕ್ ಮಾಡೋಕ್ಕೆ ಹೋಗಿ ಸಡನ್ ಬ್ರೇಕ್ ಹಾಕಿ ಬಿದ್ದು ಆಕೆಯ ಸ್ಥಿತಿ ಇವತ್ತು ಜೀವನವೇ ಎಂಥ ವಿಚಾರ ಆಗಿಬಿಟ್ಟಿದೆ ನೋಡಿ. ಯುವತಿಯ ಜೀವದ ಜೊತೆ ಚೆಲ್ಲಾಟ ಆಡಿರೋದು ಆ ಬೈಕ್ ಓಡಿಸ್ದವನು. ಆ ಸಂಸ್ಥೆ ಜವಾಬ್ದಾರಿ ಒಪ್ಕೋಬೇಕಾಗತ್ತೆ, ಈಗ ಎಲ್ಲವನ್ನ ಹೊರಬೇಕಾಗತ್ತೆ. ಆ ಬಿದ್ದಂಥ ಸಂದರ್ಭದಲ್ಲಿ ಆಕೆ ಮೇಲೆ ಟ್ರ್ಯಾಕ್ಟರ್ ಹರಿದು ಹೋಗುತ್ತೆ. ಆ ಬೈಕ್ ಎಷ್ಟು ಸ್ಪೀಡ್ ಇರ್ಬೋದು, ಯಾವ ನಿರ್ಲಕ್ಷ್ಯದಿಂದ ಆತ ಬ್ರೇಕ್ ಹಾಕಿದ, ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇವರು ಇಂಟೀರಿಯರ್ ಡಿಸೈನರ್ ಆಗಿದ್ರಂತೆ ಸಾನ್ವೀರ್. ಅವ್ರ ಸ್ಥಿತಿ ಗಂಭೀರ ಆಗಿದೆ. ಬೆಕ್ಕವಲು, ಆ ಕೈ, ಎದೆ, ಮೂಳೆ ಎಲ್ಲ ಪುಡಿ ಪುಡಿ ಆಗಿದೆ. ಮೊದಲು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ಕೇರಳದ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡಿದ್ದಾರೆ. 20 ಲಕ್ಷ ಖರ್ಚಾಗಿದೆ. ಇನ್ನೂ ಕೂಡ ಆ ಕಂಪನಿ ಬರ್ತಾ ಇಲ್ಲ. ಕೇವಲ 1 ಲಕ್ಷ ಕೊಡ್ತೀನಿ ಅಂತ ಆ ಕಂಪನಿಯನ್ನು ಹೇಳಿದೆಯಂತೆ. ಇಂಟೀರಿಯರ್ ಡಿಸೈನರ್ ಆಗಿ ಸಾನಿ ಕೃಷ್ಣ ಇದ್ರು, ಕೆಲಸ ಮಾಡ್ತಾ ಇದ್ರು. ಪಕ್ಕೆಲುಬು, ಕೈ, ಎದೆ ಎಲ್ಲ ಮೂಳೆಗಳು ಪುಡಿ ಪುಡಿಯಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು. ಬಹಳ ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಆ ಕುಟುಂಬದ ಮೇಲಿತ್ತು. ಇಲ್ಲಿವರೆಗೂ 20 ಲಕ್ಷ ಅಂತೆ, ಅಷ್ಟು ಖರ್ಚಾಗ್ಬಿಟ್ಟಿದೆ ಪಾಪ. ಸೌಜನ್ಯಕ್ಕೂ ಕೂಡ ರ್ಯಾಪಿಡೋ ಕಂಪನಿ ಬರ್ತಾ ಇಲ್ಲ. ಕೇವಲ 1 ಲಕ್ಷ ಕೊಡ್ತೀನಿ ಅಂತ ಕಂಪನಿಯನ್ನು ಹೇಳ್ತಾ ಇದ್ದಾರೆ ನೋಡಿ. ಯಾಕೆ ಜೀವನವೇ ಹಾಳಾಗೋಗಿದೆ.
ರ್ಯಾಪಿಡೋ ಬಿಡುಗಾಸಿನ ನೆರವು ಕೂಡ ನಮಗೆ ಬೇಡ ಅಂತ ಕುಟುಂಬ ನಿರಾಕರಿಸಿದೆ. ಜೀವಕ್ಕೆ ಬೆಲೆ ಇಲ್ವಾ ಅಂತ ಎಂಥ ಸ್ವಾಭಿಮಾನಿ ಕುಟುಂಬ ನೋಡಿ. ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಈಗ PM ಮೊರೆ ಹೋಗ್ತಿದ್ದಾರೆ, ಸರ್ಕಾರದ ಮುಂದೆ ಬರ್ತಿದ್ದಾರೆ ಅಷ್ಟೇ. ಆ ಕಂಪನಿಯ ₹1 ನನಗೆ ಬೇಡ, 1 ಲಕ್ಷ ಕೊಡೋಕೆ ಬರುತ್ತಂತೆ. ಎಂಥ ಕಂಪ್ನಿಗಳು ನೋಡಿ. ಇಲ್ಲಿಂದ ಎಚ್ಚೆತ್ತುಕೊಳ್ಬೇಕು. ಇನ್ನಷ್ಟು ಕಟ್ಟುನಿಟ್ಟಿನ ನಿಯಮಾವಳಿಗಳು ಈ ರ್ಯಾಪಿಡೋ ಸೇರಿದಂತೆ ನಿರ್ಲಕ್ಷ್ಯ ವಹಿಸೋದು ಅಥವಾ ಕಾನೂನುಬದ್ಧವಾಗಿನೋ ಅಥವಾ ಬೇರೆ ರೀತಿಯಾಗಿ ನಡ್ಕೊಳ್ಳುವಂಥ ಇಂಥ ಸಂಸ್ಥೆ ಮೇಲೆ ಒಂದು ಕಣ್ಣಿಡ್ಲೇಬೇಕಾಗತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.